ಸರ್ ನಮಸ್ತೆ ಸರ್, ಇದು ನಮ್ಮ ಚಳ್ಳಕೆರೆ. ಇದು ಸರ್, ಇದು ತಾರ್ ರೋಡು. ಇದು ಚಳ್ಳಕೆರೆ ಟು ನಾವು ಪರಶಾಂಪುರ ಹೋಗ್ತೀವಲ್ಲ, ಆ ಪರಶಾಂಪುರದಿಂದ ನಾವು ಸಬ್ ರೋಡ್ಗೆ ಒಳಗಡೆ ಬರ್ತೀವಿ. ಟೋಟಲ್ ಆಗಿ ಈ ಲ್ಯಾಂಡಿಗೆ ಬಂದುಬಿಟ್ಟು ಚಳ್ಳಕೆರೆಯಿಂದ 30 ಕಿಲೋಮೀಟ್ರ್ ಆಗುತ್ತೆ. ಹಿರಿಯೂರಿಂದ ಬರೋದಾದರೆ 35 ಕಿಲೋಮೀಟ್ರ್ ಆಗುತ್ತೆ ಹಿರಿಯೂರಿಂದ. ಸರ್, ಇದು ಒಳ್ಳೆ ಪ್ರಾಪರ್ಟಿ. ಇದು ತಾರ್ ರೋಡಿಂದ ನಾವು ಈ ಥರ ಒಳಗಡೆ ಬರ್ತೀವಿ. ಒಂದು ದಾರಿ ಹೋಗುತ್ತೆ. ಈ ಜಮೀನು ಏನಿದೆ ನೋಡಿ, ಇಲ್ಲಿ ಕಾಣಿಸ್ತಿದೆ ನಿಮಗೆ. ಈ ಜಮೀನಿಂದ ಎರಡನೇ ಜಮೀನು ನಾನು ತೋರಿಸ್ತೀನಿ. ನಾನು ನಿಮಗೆ ಎರಡನೇ ಜಮೀನು ಏನು ಈ ಭೂಮಿ ಬರುತ್ತೋ, ಕೆಂಪು ಭೂಮಿ, ಇದೇ ಥರ ಆ ಕಡೆನೂ ಭೂಮಿ ಬರುತ್ತೆ. ರೋಡಿಂದ ಎರಡನೇ ಪ್ರಾಪರ್ಟಿ, ತಾರ್ ರೋಡಿಂದ ಎರಡನೇ ಪ್ರಾಪರ್ಟಿ. ಬನ್ನಿ ನೋಡೋಣ. ತಾರ್ ರೋಡಿಂದ ನಾವು ಏನು ಒಳಗಡೆ ಹೋಗ್ತಾ ಇದ್ವಿ ನೋಡಿ, ಇದೇ ತಾರ್ ರೋಡಿಂದ ಒಳಗಡೆ ಹೋಗ್ತಾ ಇದ್ವಿ. ಸರ್, ತಾರ್ ರೋಡಿಂದ ಒಳಗಡೆ ಹೋಗ್ಬೇಕಾದ್ರೆ ನಮಗೆ 30 ಅಡಿ ರಸ್ತೆ ಸಿಗುತ್ತೆ. ನಕಾಶೆ ದಾರಿ ಇದು 30 ಅಡಿ ರಸ್ತೆ ಸಿಗುತ್ತೆ. ನೆಕ್ಸ್ಟು ಒಳಗಡೆ ಹೋದ್ಮೇಲೆ ಇನ್ನು ಸ್ವಲ್ಪ 20 ಅಡಿ ರಸ್ತೆ ಸಿಗುತ್ತೆ ನಮಗೆ. ಈ ತಾರ್ ರೋಡಿಂದ ಜಮೀನಿಗೆ ಕೇವಲ 100 ಮೀಟ್ರು ಅಷ್ಟೇ, 100 ಮೀಟ್ರು. ಸರ್, ಇವತ್ತು ಆ್ಯಕ್ಚುಲಿ ಸ್ವಲ್ಪ ಮಳೆ ಬರ್ತಾ ಇದೆ. ಆಗಲೂ ಸಹ ನಾನು ನಿಮಗೆ ಈ ವಿಡಿಯೋನ ತೋರಿಸ್ಲೇಬೇಕು, ನಮ್ಮ ಕಸ್ಟಮರ್ ಕೊಡಲೇಬೇಕು ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಮಳೆಯಲ್ಲೇ ಬಂದಿದ್ದೀನಿ ನಾನು. ಹಾಗಾಗಿ ನಾನು ನಿಮಗೆ ಕಂಪ್ಲೀಟ್ ಜಮೀನು. ಸರ್, ರಸ್ತೆಯಿಂದ ನಾವು ಒಳಗಡೆ ಬಂದ್ವಿ ಕಂಪ್ಲೀಟ್ ನೋಡಿ. ಅದೇ ನಮಗೆ ತಾರ್ ರೋಡು. ತಾರ್ ರೋಡಿಂದ ಒಳಗಡೆ ಬಂದಾದಮೇಲೆ ಇದೇ ಜಮೀನು. ಸರ್, ನಮಗೆ ನಮ್ಮ ಜಮೀನು ಒಳಗಡೆ ಬರೋದಕ್ಕೆ ಈ ಕಡೆ ನೋಡಿ ಟ್ರೆಂಚ್ ಮಾಡಿದ್ದೀವಿ, ಈ ಕಡೆ ಟ್ರೆಂಚ್ ಮಾಡಿದ್ವಿ. ಎರಡು ಕಡೆ ಟ್ರೆಂಚ್ ಮಾಡಿ ಇದು ಒಳಗಡೆ ನಮ್ಮ ಜಮೀನು ಒಳಗಡೆ ಎಂಟ್ರಿ ಕೊಡೋದಕ್ಕೆ ದಾರಿ. ಸರ್ ನೋಡಿ, ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ. ಅದು ತಾರ್ ರೋಡು. ನಮಗೆ ಅಲ್ಲಿ ಬರೋದು ತಾರ್ ರೋಡು. ತಾರ್ ರೋಡಿಂದ ಒಳಗಡೆ ಬಂದಿದ್ವಿ. ನಮ್ಮ ದಾರಿಯಲ್ಲಿ ಒಳ್ಳೆ ನಕಾಶೆ ದಾರಿ. ಇದು ಸಹ ನಮ್ಮ ಜಮೀನಿಗೆ ನಾವು ಜಮೀನು ಪಕ್ಕದಲ್ಲಿ 20 ಅಡಿ ರಸ್ತೆ ಸಿಗುತ್ತೆ. ಇದು ನೋಡಿ, ಈ ಭಾಗದಿಂದ ಈ ಕಡೆ ಭಾಗದವರೆಗೂ ರಸ್ತೆ ಬರುತ್ತೆ ನಮಗೆ. ಸ್ವಲ್ಪ ಗಿಡ ಬೆಳೆದಿದೆ, ಇದನ್ನೆಲ್ಲ ಅಚ್ಚುಕಟ್ಟು ಮಾಡಿ ಈ ವಾರದಲ್ಲೇ ಎಲ್ಲ ಕ್ಲೀನಾಗಿ ಆಗುತ್ತೆ. ಇದೆಲ್ಲ ನೋಡಿ, ಅಲ್ಲಿವರೆಗೂ ಬರುತ್ತೆ ರಸ್ತೆ ಇದು. ಆಮೇಲೆ ಈ ರಸ್ತೆ ಅಟ್ಯಾಚ್ ಆಗಿ ನಮಗೆ ಈ ಒಂದು ಪ್ರಾಪರ್ಟಿ ಸರ್ ನಾನು ನಿಮಗೆ ಕೊಡ್ತಾ ಇರೋದು. ಸರ್, ಇದು ಭೂಮಿ ತುಂಬ ಒಳ್ಳೆ ಭೂಮಿ. ಯಾಕಪ್ಪ ಅಂತ ಹೇಳ್ತೀನಿ ಅಂದರೆ, ಇದು ಸಮತಟ್ಟವಾಗಿದೆ ಭೂಮಿ. ಮೊದಲನೇದಾಗಿ ಕಂಪ್ಲೀಟ್ ಅಲ್ಲಿವರೆಗೂ ಬರುತ್ತೆ ಸರ್. ಆ ಪ್ಲೇಸಲ್ಲಿ ನಮಗೆ ಆ ಮೂಲೆಯಲ್ಲಿ ಸಮೇತ ನಮಗೆ ತಾರ್ ರೋಡಿಂದ ಮತ್ತು ಈ ಜಮೀನು ಒಳಗಡೆ ಬರೋದಕ್ಕೆ ದೇವ ಮೂಲೆಯಿಂದ ಒಳಗಡೆ ಎಂಟ್ರಿ ಕೊಡ್ತೀವಿ ವಾಸ್ತು ಪ್ರಕಾರವಾಗಿ. ಮತ್ತು ಅಲ್ಲಿಂದ ಇಲ್ಲೇವರೆಗೂ ಇದೆಲ್ಲ ರಸ್ತೆನ ನಾವು ಮಾಡ್ಕೊಂಡಿದ್ವಿ. ಮತ್ತು ಇಲ್ಲಿಂದ ಮತ್ತೆ ತಾರ್ ರೋಡಿಗೆ ಮತ್ತೆ ರಸ್ತೆ ಇದೆ. ಅಂದರೆ ನಮಗೆ ಎರಡೂ ಕಡೆ ರಸ್ತೆ ಇದೆ ಜಮೀನಿಗೆ. ಮೂರನೇದಾಗಿ ನಮ್ಮ ವೀಕ್ಷಕರಿಗೆ ಹೇಳೋದೇನಪ್ಪ ಅಂತಂದರೆ, ಇವತ್ತು ಬಜೆಟಲ್ಲಿ ಕೊಡಿ ಬಾಬು ಸರ್, ನಮಗೆ ಒಳ್ಳೆ ಬಜೆಟಲ್ಲಿ ಕೊಡಿ ಅಂತ ತುಂಬ ಜನ ರಿಕ್ವೆಸ್ಟ್ ಮಾಡ್ತಾರೆ. ಇದು ನಿಮಗೆ ಬಜೆಟಲ್ಲಿರೋಂಥ ಜಮೀನು. ಇದರಲ್ಲಿ ಏನಪ್ಪ ಇದೆ ಅಂದರೆ ನೋಡಿ, ಮೊದಲನೇದಾಗ ಒಂದು ಬೋರ್ ಇದೆ ಸರ್, ಇಲ್ಲಿ ತೋರಿಸಿದೆ ನೋಡಿ, ಬೋರ್ ಇದೆ, ಇಲ್ಲಿ ರೆಡಿ ಇದೆ, 3 ಇಂಚ್ ನೀರು ಬರುತ್ತೆ. ಎರಡನೇದಾಗಿ ನಿಮಗೆ ಇಲ್ಲಿ ಒಳ್ಳೆ ಕೆರೆ ಕಟ್ಟೆ ಇದೆ, ಕಾಣಿಸ್ತಿದೆಯಾ? ಇದು ಕೆರೆ ಕಟ್ಟೆ. ಒಂದು 30 ಎಕರೆ ಜಮೀನಿದೆ, ಅದರಲ್ಲಿ ಕೆರೆ ಕಟ್ಟೆ ಇದೆ. ಇದು ಕಂಪ್ಲೀಟಾಗಿ ವಾಟರ್ ಸೋರ್ಸ್ಗೆ. ಸರ್, ಇನ್ನು 4ನೇದಾಗಿ ನಿಮಗೆ ಹೇಳೋದು, ಇಲ್ಲಿ ಒಂದು ಟ್ರಾನ್ಸ್ಫಾರ್ಮ್ ಇದೆ. ಇದು ನಮ್ಮ ಜಮೀನಿಗೆ ಸಂಬಂಧಪಟ್ಟಿದ್ದು. ಇಷ್ಟ ಆಯಿತು. ಕಂಪ್ಲೀಟ್ ಆ ಕಡೆ ಪಕ್ಕದಿಂದ ನೋಡಿ, ಅಲ್ಲಿಂದ ಇದೆಲ್ಲ ಅಪ್ರೋಚ್ ಕಂಪ್ಲೀಟಾಗಿ ನಮಗೆ ಬರುತ್ತೆ ಕೆಳಗಿನ ಭಾಗದವರೆಗೂ. ಇದು ಟೋಟಲಾಗಿ ಬಂದುಬಿಟ್ಟು ನಮಗೆ 7 ಎಕರೆ ಒಂದು 10 ಗುಂಟೆ ಜಮೀನು ಬರುತ್ತೆ ಟೋಟಲಾಗಿ. ಇದು ಜನರಲ್ ಪ್ರಾಪರ್ಟಿ, 100% ಲೀಗಲ್ ರೆಡಿ ಇದೆ. ಮತ್ತು ಇದರಲ್ಲಿ 3 ಪಾಣಿ ಬರುತ್ತೆ. ನಿಮಗೆ ಬೆಂಗಳೂರಿಂದ ಈ ಡಿಸ್ಟೆನ್ಸ್ ಆದರೆ ನಾವು ಒಂದು 200 ಕಿಲೋಮೀಟ್ರ್ ನಾವು ಎಕ್ಸೆಪ್ಟ್ ಮಾಡ್ತೀವಿ. ಒಂದು 2 ಕಿಲೋಮೀಟ್ರ್ ಪ್ಲಸ್ಸು ಮೈನಸ್ ನಡೀತಾ ಇರುತ್ತೆ. ನೀರಿದೆ, ಬೋರ್ ಇದೆ, ಪಕ್ಕದಲ್ಲಿ ಕೆರೆಕಟ್ಟೆ ಇದೆ, ತಾರ್ ರೋಡ್ ಹತ್ರ ಇದೆ. ಜಮೀನಿಂದ ಇದು ತಾರ್ ರೋಡಿಂದ ಎರಡನೇ ಜಮೀನು. ಮತ್ತು ಜಮೀನಿಂದ ಜಮೀನಿಗೆ ತಾರ್ ರೋಡಿಂದ ಜಮೀನು ಬರೋದಕ್ಕೆ ರಸ್ತೆನೂ ಇದೆ. ಸರ್, ಇದು ಬಜೆಟ್ ಈ ಗ್ರೇಡಿಂಗ್ ವಿಷಯಕ್ಕೆ ಬರೋದಾದರೆ ನಾವು ಇದನ್ನು 10 ಲಕ್ಷ ಕೊಟ್ಟು ಮಾಡ್ತೀವಿ, ನೆಗೆಷಬಲ್ ಆಗುತ್ತೆ. ಯಾವುದೇ ವ್ಯಕ್ತಿ ನಾನೊಂದು ಗಿಡ ಮರ ಬೆಳೆಸಬೇಕು ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು, ಅಥವಾ ನಾನು ಒಂದು ಗೋಶಾಲೆ ಮಾಡಬೇಕನ್ನೋ ಕಾನ್ಸೆಪ್ಟ್ ಇಟ್ಕೊಂಡು, ಅಥವಾ ನಾನು ಒಂದು ಒಳ್ಳೆ ಕುರಿ ಫಾರಮು ಕೋಳಿ ಫಾರಮ್ ಮಾಡೋವಂಥ ಕಾನ್ಸೆಪ್ಟ್ ಇಟ್ಕೊಂಡು ಬರ್ತೀರಿ ಅಂದರೆ ಈ ಒಂದು ಪ್ರಾಪರ್ಟಿ ನಿಮಗೆ ಭಾಳ ಸೂಕ್ತವಾಗಿರುತ್ತೆ. 10 ಲಕ್ಷ ರೂಪಾಯಿ ಹೇಳ್ತೀನಿ, ಅದರಲ್ಲೂ ನಾನು ನೆಗೆಷಬಲ್ ಮಾಡಿಕೊಡ್ತೀನಿ. ತುಂಬ ಒಳ್ಳೆ ಪ್ರಾಪರ್ಟಿ, ಒಳ್ಳೆ ದಾರಿ ಗೀರಿ ಎರಡೂ ಕಡೆ ರಸ್ತೆ ಇದೆ, ಬೋರ್ ಇದೆ, ಟ್ರಾನ್ಸ್ಫಾರ್ಮ್ ಇದೆ. ಸ್ವಲ್ಪ ನೆಗೆಷಬಲ್ ಮಾಡಿ ಕೊಡೋಣಂತೆ. ಒಳ್ಳೆ ಭೂಮಿ ಇದು. ಸ್ಪೆಷಲ್ಲಾಗಿ ಇವತ್ತು ಮಳೆ ಬರ್ತಾ ಇದೆ, ಹಾಗೂ ಮೋಡ ಕವಿದ ವಾತಾವರಣ. ಆದರೆ ಈ ಮಳೆಯಲ್ಲಿ ನಾನು ನಿಮಗೆ ವೀಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸ್ನೇಹಿತರಿಗೆ ನಾನು ಯಾಕಪ್ಪ ವೀಡಿಯೋದಲ್ಲಿ ತುಂಬ ಫಾಸ್ಟಾಗಿ ಹೇಳ್ತಿದ್ದೀನಿ ಅಂದರೆ, ನನ್ನ ಮೊಬೈಲ್ಗೆ ಸ್ವಲ್ಪ ನೀರು ಬೀಳೋ ಕಾರಣ ಇದನ್ನು ವೀಡಿಯೋನ ಇಲ್ಲೇ ಸಮಾಪ್ತ ಮಾಡ್ತಾಯಿದ್ದೀನಿ. ಜೈ ಹಿಂದ್, ಜೈ ಭಾರತ್, ಎಲ್ಲರಿಗೂ ಒಳ್ಳೆಯದಾಗಲಿ. ಇದು ಸ್ವಲ್ಪ ಅರ್ಜೆಂಟಲ್ಲಿದೆ ನನಗೆ, ಹಾಗಾಗಿ ಇದನ್ನು ನಾವು ಸೇಲ್ ಮಾಡ್ತಾಯಿದ್ವಿ. ಲೀಗಲ್ ಬಗ್ಗೆ ಯಾವುದೇ ಥರ ಸಂಶಯ ಇರಬಾರ್ದು. ಮೂಲದಿಂದ ಇವತ್ತಿನವರೆಗೂ ಜನರಲ್ ಪ್ರಾಪರ್ಟಿ. ಓಕೆ, ಜೈ ಹಿಂದ್, ಜೈ ಭಾರತ್. ಯಾವುದೇ ವೀಕ್ಷಕರಿಗೆ
ನನ್ನ ಒಂದು ಪ್ರಾಪರ್ಟಿ ಯಾವುದು ಇಷ್ಟ ಆಯಿತು ಅಂದರೆ ನೀವು ನೇರವಾಗಿ ಬನ್ನಿ, ಪ್ರಾಪರ್ಟಿ ನೋಡಿ, ನಂತರ ನಿಮಗೆ ಇಷ್ಟ ಆಯಿತು ಅಂದರೆ ನನ್ನ ಕಡೆ ವ್ಯವಹಾರ ಮಾಡಿ. ಬಾಕಿ ನಾನು ಯಾವುದೇ ಥರ ಅನ್ಲೀಗಲ್ ಪ್ರಾಪರ್ಟಿ ನಾನು ನಿಮಗೆ ವೀಡಿಯೋದಲ್ಲಿ ತೋರಿಸೋದಿಲ್ಲ, ನಾನು ವ್ಯವಹಾರ ಆ ಥರ ಮಾಡೋದಿಲ್ಲ. ನಾನು ಇಷ್ಟ ಹೇಳ್ತಾ ನಿಮಗೆ ಈ ವಿಡಿಯೋನ ಇಲ್ಲಿಗೆ ಕ್ಲೋಸ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.